ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಕೇಂದ್ರ ಬಿಜೆಪಿ ತನ್ನ ಪಾಲಿಗೆ ಯಾವಾಗಲೂ ಕಬ್ಬಿಣದ ಕಡಲೆಯೇ ಆಗಿರುವ ಮುಸ್ಲಿಂ ಮತ ಬ್ಯಾಂಕ್ನ ಪೈಕಿ ಮುಸ್ಲಿಂ ಮಹಿಳೆಯರನ್ನು ರೀಚ್ ಔಟ್ ಮಾಡೋದಕ್ಕೆ ಶುಕ್ರಿಯಾ ಮೋದಿ ಅನ್ನುವ ಕಾರ್ಯಕ್ರಮ ಮಾಡಬೇಕು, ಧನ್ಯವಾದ ಮೋದಿ ಅನ್ನುವ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಸೂಚನೆ ಕೊಟ್ಟಿದೆ. 2024ರ ಲೋಕಸಭಾ ಚುನಾವಣೆಯ ಪೂರ್ವಭಾವಿಯಾಗಿ ಮುಸ್ಲಿಂ ಮಹಿಳೆಯರ ಮತಗಳನ್ನು ರೀಚ್ ಔಟ್ ಮಾಡಬೇಕು, ಮುಸ್ಲಿಂ ಮಹಿಳೆಯರನ್ನು ತಲುಪಬೇಕು ಅನ್ನೋ ಕಾರಣ ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾಕ್ಕೆ ಸೂಚನೆ. ಶುಕ್ರಿಯಾ ಮೋದಿ, ಧನ್ಯವಾದ ಮೋದಿ ಅನ್ನುವ ಕಾರ್ಯಕ್ರಮ ಮಾಡಿ ಅಂತ. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಿಂದ ಮುಸ್ಲಿಂ ಮಹಿಳೆಯರಿಗೆ ಏನೇನು ಲಾಭ ಆಗಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡೋದಕ್ಕೆ ಈ ಕಾರ್ಯಕ್ರಮ. ನಮ್ಮ ನಡುವೆ ಅಂತರ ಇಲ್ಲ, ನಮ್ಮ ನಡುವೆ ಕಂದಕ ಇಲ್ಲ ಅಂತ ಪ್ರಚಾರ ಮಾಡ್ತಾರೆ. ಶುಕ್ರಿಯಾ ಮೋದಿ ಭಾಯಿಜಾನ್. ಪ್ರತಿ ಮುಸ್ಲಿಂ ಮನೆಗೂ ಹೋಗಿ ಮಹಿಳೆಯರನ್ನು ಮಾತಾಡಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಟ್ರಿಪಲ್ ತಲಾಖನ್ನು ಬ್ಯಾನ್ ಮಾಡಿ ಕ್ರಿಮಿನಲೈಸ್ ಮಾಡಿದ್ದನ್ನು ಮನವರಿಕೆ ಮಾಡಿಕೊಡಬೇಕು. ತಲಾಖ್ 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 ಅಂತ ಹೇಳಿ ಹೆಂಡತಿಯನ್ನು ಬಿಟ್ಟು ಬಿಡುವ ಸಂಪ್ರದಾಯ ಇತ್ತು, ಅದನ್ನು ನಿಷೇಧಿಸಲಾಗಿದೆ. ಮುಸ್ಲಿಂ ಮಹಿಳೆಯರು ತಮ್ಮ ವೈವಾಹಿಕ ಜೀವನದಲ್ಲಿ ಅಭದ್ರತೆಯಲ್ಲಿ ಬದುಕ್ತಾ ಇದ್ರು. ಗಂಡ ಯಾವಾಗ ತಲಾಖ್ ಹೇಳ್ಬಿಡ್ತಾನೆ, ಅದನ್ನ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದ್ದು ಮಾತ್ರ ಅಲ್ಲ, ಕ್ರಿಮಿನಲೈಸ್ ಮಾಡಿದೆ. ಅದರ ಜೊತೆಗೆ ಉಜ್ವಲ ಯೋಜನೆ, ಆಯುಷ್ಮಾನ್ ಭಾರತ, ನಿಮಗೆ ಮುಸ್ಲಿಂ ಮಹಿಳೆಯರಿಗೆ ಈ ಯೋಜನೆಗಳ ಲಾಭ ತಲುಪಿದೆ ಅಂತ ಹೇಳಬೇಕು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 1,000 ಮುಸ್ಲಿಂ ಮಹಿಳೆಯರನ್ನು ಸಂಪರ್ಕಿಸಬೇಕು, ಕನಿಷ್ಠ 1,000 ಮುಸ್ಲಿಂ ಮಹಿಳೆಯರು. ಇವತ್ತು ಉತ್ತರ ಪ್ರದೇಶದಿಂದ ಪ್ರಧಾನಿ ನರೇಂದ್ರ ಮೋದಿಯವರು ಶುಕ್ರಿಯಾ ಮೋದಿ ಭಾಯಿಜಾನ್ಗೆ ಚಾಲನೆ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಜನವರಿ 8ರಿಂದ ಶುರುವಾಗುತ್ತೆ. ಇತ್ತೀಚೆಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರರ ಹೊಸ ಟೀಮ್ ಘೋಷಣೆ ಆಯಿತು. ಆ ಟೀಮ್ನಲ್ಲಿ ಅಲ್ಪಸಂಖ್ಯಾತ ಮೋರ್ಚಾದ ನೇತೃತ್ವವನ್ನು ಮೈಸೂರಿನ ಅನಿಲ್ ಥಾಮಸ್ ಅವರಿಗೆ ಕೊಡಲಾಗಿದೆ. ಅನಿಲ್ ಥಾಮಸ್ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷರಾದಂಥ ಶ್ರೀಯುತ ಜಮಾಲ್ ಸಿದ್ದಿಕಿರವರು 8ನೇ ತಾರೀಕು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಅವರ ಬಂದ ನಂತರ 3 ಕಾರ್ಯಕ್ರಮಗಳು, ಒಂದು ಸೂಫಿ ಸಂವಾದ, ಶುಕ್ರಿಯಾ ಮೋದಿ ಹಾಗೂ ಮೋದಿ ಮಿತ್ರ ಅನ್ನೋ 3 ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರತ್ಯೇಕವಾಗಿ ಅಲ್ಪಸಂಖ್ಯಾತರ ಮನೆಗಳಿಗೆ ತೆರಳಿ, ಫಲಾನುಭವಿಗಳ ಮನೆಗಳಿಗೆ ತೆರಳಿ ಅವರಿಗೆ ಸಿಕ್ಕಿದಂಥ ಸವಲತ್ತುಗಳ ಬಗ್ಗೆ ತಿಳ್ಕೊಂಡು ಕೇಂದ್ರ ಸರ್ಕಾರ ಹಾಗೂ ಮೋದಿ ಸರ್ಕಾರಕ್ಕೆ ಒಂದು ಥ್ಯಾಂಕ್ಸ್ ಹೇಳುವಂತ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥನೇ ನೇರ ಸಂಪರ್ಕದಲ್ಲಿ. ಪ್ರಶಾಂತನ ಯಾರೋ ಬಿಜೆಪಿ ಮುಖಂಡರನ್ನು ಕೇಳ್ತಾ ಇದ್ದು, ಹಿಂಗೆಲ್ಲ ಮಾಡೋದೇನು ಲಾಭ ಆಗುತ್ತಾ ನಿಮಗೆ, ಓಟ್ ಬರ್ತಾವ ಅಂತ. ಅವ್ರು ಹೇಳಿದ್ದು ಮುಸ್ಲಿಂ ಓಟ್ಗಳು ಬರ್ತವೆ ಅಂತಲ್ಲ, ಈ ಫೆನ್ಸ್ ಸಿಟ್ರಸ್ ಆಗಿರುವ ಹಿಂದೂ ಓಟ್ಗಳು ನಮ್ಮ ಕಡೆ ಬರ್ತವೆ ಅಂತ. ಕರೆಕ್ಟಾ ಇವ್ರ ಲೆಕ್ಕಾಚಾರ? ಅದೇ ನೋಡಿ, ಅಂದರೆ ಹಿಂದುತ್ವದ ಕಾರಣದಿಂದ ಮತಗಳನ್ನು ಹಾಕ್ತಕ್ಕಂಥವ್ರ ಸಂಖ್ಯೆ ಜೊತೆಗೆ ಸ್ವಲ್ಪ ಕಂಪೌಂಡ್ ಮೇಲೆ ಕುಳಿತಿರ್ತಕ್ಕಂಥ
ಅಂದರೆ ಅತಿರೇಕದ ಯಾವುದನ್ನೂ ಬಯಸದ ಎಸ್ ಎಸ್ ಆ ಮತದಾರರ ಸಂಖ್ಯೆ ಕೂಡ ಭಾರತದಲ್ಲಿ ದೊಡ್ಡ ಮಟ್ಟದಲ್ಲಿದೆ. ಕರೆಕ್ಟ್. ಪ್ರಾಯಶಃ ಆ ಮತಗಳ ಮೇಲೆ ಕಣ್ಣಿಟ್ಟು ಜೊತೆಗೆ ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತಕ್ಕಂಥ ಏನು BJPಯ ಒಂದು ಸ್ಲೋಗನ್ ಇದೆ, ಅದನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನು ಕೂಡ ನರೇಂದ್ರ ಮೋದಿ ಆಗಾಗ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಯಶಸ್ವಿಯಾಗತ್ತೆ, ಯಾವ್ಯಾವ ಕ್ಯಾಂಡಿಡೇಟ್ ಮಧ್ಯೆ ಯಶಸ್ವಿಯಾಗತ್ತೆ, ಅದೊಂದು ಅಧ್ಯಯನದ ನಂತರ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಯಾಕಂದರೆ ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಈಗ ಮುಸ್ಲಿಮರು ಬಂದು ಓಟ್ ಹಾಕ್ತಾರೆ ಅಥವಾ ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಮುಸ್ಲಿಮರು ಓಟ್ ಹಾಕಲ್ಲ ಅಂತಕ್ಕಂಥದ್ದನ್ನು ನೀವು ಹೇಳೋಕ್ಕಾಗಲ್ಲ. ಕರೆಕ್ಟ್. ಈಗ ಯಡಿಯೂರಪ್ಪನವ್ರನ್ನ ಇಷ್ಟಪಡುವ ಕೆಲ ಮುಸ್ಲಿಂ ಸಮುದಾಯದ ಜನ ಇದರ ಓಟ್ ಹಾಕ್ತಾರೆ. ಯಡಿಯೂರಪ್ಪನವರು ಯಾವತ್ತೂ ಅತಿರೇಕವಾದಿಯಲ್ಲ ಅನ್ನುವ ಕಾರಣದಿಂದ, ಗಡ್ಕರಿ ಮಾಡಿರುವ ಕೆಲಸಗಳ ಕಾರಣದಿಂದ ನಾಗ್ಪುರ್ನಲ್ಲಿ ಗಡ್ಕರಿಗೆ ಓಟ್ ಹಾಕ್ತಕ್ಕಂಥ ಮುಸ್ಲಿಂ ಮತದಾರರಿದ್ದಾರೆ. ಅನೇಕ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಆ ಮತದಾರರ ಸಂಖ್ಯೆ ಇರುತ್ತೆ. ಆದರೆ ಅದು ಹಿಂದೂ ಮುಸ್ಲಿಂ ಅನ್ನುವ ಕಾರಣದಿಂದ ಬರಲ್ಲ, ವೈಯಕ್ತಿಕವಾಗಿರ್ತಕ್ಕಂಥ ಕೆಮಿಸ್ಟ್ರಿ ರ್ಯಾಪೋಯಿಂದ ಬರುತ್ತೆ. ಅದು ಬರುತ್ತೆ. ಪ್ರಾಯಶಃ ನೋಡಿ, ಟ್ರಿಪಲ್ ತಲಾಕ್ ತನ್ನ ನಂತರ BJPಗೆ ಅದು ಅನಿಸಿತ್ತೋ ಅಥವಾ ಹೇಳ್ತಿದ್ರೋ ಇಲ್ಲ ಮುಸ್ಲಿಂ ಮಹಿಳೆಯರು ನಮ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಓಟ್ ಹಾಕ್ತಾರೆ ಅಂತಕ್ಕಂಥದ್ದು. ಬಟ್ ಬೈ ಆ್ಯಂಡ್ ಲಾರ್ಜ್ ಜನರಲೈಸ್ಡ್ ಮಾಡ್ತಕ್ಕಂಥ ರೀತಿಯಲ್ಲಿ ಏನು ಮುಸ್ಲಿಂ ಮತಗಳು BJPಗೆ ಶಿಫ್ಟ್ ಆಗ್ತಕ್ಕಂಥ ಸಾಧ್ಯತೆಗಳು ಕಡಿಮೆ. ಆದರೆ ನನಗನ್ಸುತ್ತೆ ನೋಡಿ, ಸರ್ಕಾರದಲ್ಲಿರ್ತಕ್ಕಂಥವರ ಜವಾಬ್ದಾರಿ ಇದು. ಯಾವುದೇ ಪಕ್ಷ ಸರ್ಕಾರದಲ್ಲಿರಲಿ, ನಾವು ಎಲ್ಲರನ್ನ ರೀಚೌಟ್ ಆಗ್ತಾ ಇದ್ದೀವಿ, ಎಲ್ಲರನ್ನ ನಾವು ರೀಚೌಟ್ ಆಗ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಬೇಕು. ಮತ್ತು ಸರ್ಕಾರದಲ್ಲಿರ್ತಕ್ಕಂಥವರು ಎಲ್ಲರ ಹಿತ ಕಾಯುವ ಕೆಲಸ ಕೂಡ ಮಾಡಬೇಕು. ಪ್ರಾಯಶಃ ಅಟಲ್ ಬಿಹಾರಿ ವಾಜಪೇಯಿ ರಾಜಧರ್ಮ ಅಂತಕ್ಕಂಥದ್ದು ಹೇಳ್ತಿದ್ರು, ಅದು ಅದರ ಪ್ರಮುಖವಾಗಿರ್ತಕ್ಕಂಥ ಸಾರಾಂಶ. ಇವತ್ತು BJPಗೆ ಅನಿಸ್ತಾ ಇದೆ, ಹೊಸ ಸ್ಲೋಗನ್ಗಳ ಮೂಲಕ ನಾವು ಮುಸ್ಲಿಂ ಮಹಿಳೆಯರನ್ನು ತಲುಪಬಹುದಾ, ಟ್ರಿಪಲ್ ತಲಾಕ್ನ ನಂತರ ಒಂದು ಗುಡ್ ವಿಲ್ ಡೆವಲಪ್ ಆಗಿದೆ, ಅಥವಾ ರ್ಯಾಪಿಡ್ ಡೆವಲಪ್ಮೆಂಟ್ ವರ್ಕ್ ಕೂಡ ಅನೇಕ ಬಾರಿ ಸಮುದಾಯಗಳ ಆಚೆಗೆ ತಂದು ಮತದಾರರನ್ನು ಯೋಚನೆ ಮಾಡುವ ರೀತಿಯಲ್ಲಿ ಮಾಡುತ್ತೆ. ಅದನ್ನು ಮಾಡಬಹುದಾ ಅಂತಕ್ಕಂಥದ್ರ ಬಗ್ಗೆ BJP ಪ್ರಯತ್ನ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಅಜಿತ್, ನನಗನ್ಸುತ್ತೆ ಮೋದಿ ಇಸ್ ರೀಚ್ ಔಟ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ಕರ್ನಾಟಕದಂಥ ರಾಜ್ಯದಲ್ಲಿ ಹಿಜಾಬು, ಹಲಾಲು, ಅಜಾನು ಈ ರೀತಿಯಾದಂಥ ತಿಕ್ಕಾಟದ ಪರ್ವ ಮುಗಿದು 6 ತಿಂಗಳಾಗಿದೆ. ಇಂಥಲ್ಲಿ ಹೆಂಗೆ ಸ್ವೀಕರಿಸ್ತಾರೆ ಇದನ್ನು ಅಂತ ನೋಡಿ ಅಜಿತ್, ನನಗನ್ಸುತ್ತೆ ಎಷ್ಟು ಒಂದು ರೀತಿಯಾಗಿರ್ತಕ್ಕಂಥ ದ್ವೇಷದ ಮನೋಭಾವ ಇರುತ್ತೆ, ಈ ರೀತಿಯ ರೀಚ್ಔಟ್ನಿಂದ ಅಟ್ಲೀಸ್ಟ್ ಆ ದ್ವೇಷ ಕಡಿಮೆ ಆಗುತ್ತೆ. ಎಸ್, ದಟ್ ಈಸ್ ಅ ಗುಡ್ ಡೆವಲಪ್ಮೆಂಟ್. ಕರೆಕ್ಟ್. ಓಟ್ ಬರ್ತಾವೋ ಇಲ್ವೋ, ದಟ್ ಇಸ್ ಆಲ್ ಸೆಕೆಂಡ್. ಓಟ್ ಬರ್ತಾವೋ ಇಲ್ವೋ ಅಂತಕ್ಕಂಥದ್ದು ಮುಂದಿನ ಹಂತ. ಈಗ ನೋಡಿ, ಕಾಂಗ್ರೆಸ್ ಫಾರ್ ಎಕ್ಸಾಂಪಲ್, ರಾಹುಲ್ ಗಾಂಧಿ ಜನವಾರ ಹಾಕ್ಕೊಂಡು ಯಾವುದೋ ದೇವಾಲಯಕ್ಕೆ ಹೋದರು. ಮಧ್ಯಪ್ರದೇಶದಲ್ಲಿ ಕಳೆದ ಬಾರಿ ಅದು ಯಾಕೆ ಕ್ಲಿಕ್ ಆಯಿತು ಅಂದರೆ, ಒಂದು ಕಡೆ 2018ರಲ್ಲಿ ಅದು ಕ್ಲಿಕ್ ಆಯ್ತು ಸ್ವಲ್ಪ. BJPಯ ವಿರುದ್ಧ ಒಂದು ಫೆಟಿಗ್ ಬಂದಿತ್ತು. ಕರೆಕ್ಟ್. ಯಾವ ಒಂದು ರೀತಿ ದಿಗ್ವಿಜಯ್ ಸಿಂಗ್ ಒಂದು ಪೀಕಿಗೆ ಒಯ್ದಿದ್ರು ಆ್ಯಂಟಿ ಹಿಂದೂ ಸೆಂಟಿಮೆಂಟನ್ನು, ಅದನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಕಮಲ್ನಾಥ್, ಜ್ಯೋತಿರಾದಿತ್ಯ ಸಿಂಧಿಯಾ, ರಾಹುಲ್ ಗಾಂಧಿ ಸೇರಿ ಕಳೆದ ಬಾರಿ ಮಾಡಿದರು. ಅದು ಈ ಬಾರಿ ಕ್ಲಿಕ್ ಆಗಲಿಲ್ಲ. ಆದರೆ ನನಗನ್ಸುತ್ತೆ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಕೋರ್ ವೋಟ್ ಶಿಫ್ಟ್ ಆಗ್ತವೆ ಅಂತಕ್ಕಂಥದ್ದು ಸುಳ್ಳು. ಈ ಕಾಂಗ್ರೆಸ್ಗೊಂದು ಕೋರ್ ಮುಸ್ಲಿಂ ವೋಟ್ ಬ್ಯಾಂಕ್ ಇದೆ. ಅದು ರಾತ್ರೋರಾತ್ರಿ ಇವರೇನೋ ಹೇಳಿಬಿಟ್ರು ಟ್ರಿಪಲ್ ತಲಾಕ್ ಅಂದ್ಬಿಟ್ರು, ಅದು BJPಗೆ ಶಿಫ್ಟ್ ಆಗುತ್ತೆ. ಅಥವಾ BJPಗೊಂದು ಕೋರ್ ಹಿಂದುತ್ವ, ಕೋರ್ RSS ವೋಟ್ ಬ್ಯಾಂಕ್ ಇದೆ, ಅದು ಇವ್ರು ಕೆಲಸ ಮಾಡದೇ ಇರಲಿ, ಅದು ಕಾಂಗ್ರೆಸ್ಗೆ ಶಿಫ್ಟ್ ಆಗುತ್ತೆ ಅಂತಕ್ಕಂಥದ್ದು ಇರಲ್ಲ. ಈ ಚುನಾವಣೆಯಲ್ಲಿ ಶಿಫ್ಟ್ ಆಗೋರು ನೀವು ಹೇಳಿದಂತೆ ಕಂಪೌಂಡ್ ಮೇಲೆ ಕುಳಿತವರು, ಅವರನ್ನು ಎಷ್ಟು ಓಲೈಸ್ತಾರೋ, ಅವರನ್ನು ರಮಿಸ್ತಾರೋ, ಅಥವಾ ಅವರನ್ನು ರೀಚ್ಔಟ್ ಆಗತಕ್ಕಂಥ ಪ್ರಯತ್ನ ಮಾಡ್ತಾರೋ, ನನಗನ್ಸುತ್ತೆ ಆಸ್ ಎ ಡೆಮೋಕ್ರೆಟಿಕ್ ಒಂದು ಪ್ರೊಸೆಸ್ ಎಲ್ಲ ಪಾರ್ಟಿಗಳು. ಈಗ ಮಾಯಾವತಿ ಉತ್ತರ ಪ್ರದೇಶದಲ್ಲಿ ಪಾರ್ಟಿ ಕಟ್ಟಿದ್ದೇ ಬ್ರಾಹ್ಮಣರು, ರಜಪೂತರು, ಬನಿಯಾಗಳ ವಿರುದ್ಧ. ನಾವು ಹೇಳ್ತಿದ್ವಲ್ಲ, ತಿಲಕ್ ತರಾಜು ಅವ್ರ ತಲ್ವಾರ್ ಇನ್ಕೋ ಮಾರೋ ಜೂತೆ ಚಾರ್. ಮಾಯಾವತಿಗೆ ಯಾವಾಗ 2007ರಲ್ಲಿ ಅನ್ನಿಸ್ತು ಇದು ಲಿಮಿಟ್ ಇದೆ, ಇದು ನನ್ನ 22% ವೋಟಿಂದ ಮುಂದುವರಿಯಲ್ಲ ಅಂತಂದಾಗ ಮಾಯಾವತಿ ಹೇಳಿದರು, ಹಾತಿ ನಹಿಯೇ ಗಣೇಶ ಬ್ರಹ್ಮ ವಿಷ್ಣು ಮಹೇಶ್. ಅಲ್ಲಿ ಬ್ರಾಹ್ಮಣರ ವೋಟ್ಗಳನ್ನು ತೆಗೆದುಕೊಂಡು ಸರ್ಕಾರವನ್ನು ರಚಿಸಿದೆ. ನನಗನ್ಸುತ್ತೆ ಪೊಲಿಟಿಕಲ್ ಪಾರ್ಟಿಗಳು ನಿಧಾನವಾಗಿ ಕಾಲ ಕಳೆದಂತೆ ತಮ್ಮ ಏನೊಂದು ಉಗ್ರ ರೂಪ ಇರುತ್ತೆ ಅದನ್ನು ಹತ್ರ ಮೆಲೋ ಡೌನ್ ಮಾಡ್ಕೊಳ್ಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.